ಮತ್ತು ಈ ರೆಕಾರ್ಡ್ ಏನಿದೆ ಇದು ತೀರ್ಪೆಲ್ಲ ಹೇಗೆ ಕೊಡ್ತಾರೆ ಅಂತ ಅಂದರೆ ಅಲ್ಲಿ ಬಗ್ಗೆ ಏನಾದರೂ ಗೊತ್ತಾ, ಸಂಸ್ಥೆ ಬಗ್ಗೆ ಏನಾದರೂ ಅಂತ? ಸಂಸ್ಥೆ ಬಗ್ಗೆ ಅಂದರೆ ನನಗೆ ನೆಟ್ಟಲ್ಲಿ ವೆಬ್ಸೈಟಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅದೇ ಈಗ ಅಪ್ಲಿಕೇಶನ್ ಅದು ಕರೆಕ್ಟ್ ಇರಬೇಕು. ಈಗ ಒಂದು ವರ್ಲ್ಡ್ ರೆಕಾರ್ಡ್ ಆಗಬೇಕಂತಂದರೆ ಅದು ವರ್ಲ್ಡಲ್ಲಿ ಒಬ್ಬನೇ ಮಾಡಿರಬೇಕು, ಈಗ ಬೇರೆ ಯಾರು ಮಾಡಿರಲೇಬಾರ್ದು. ಅಂದರೆ ಈಗ ನೀವೇನು ಸ್ಟಾರ್ ತೆಗೆದು ಮಾಡಿದ್ದೀರಿ, ಅದು ಬೇರೆ ಯಾರು ಮಾಡಿರಲೇಬಾರ್ದು. ಮಾಡಿದರೆ ಅದು ಅಪ್ಲೋಡ್ ಮಾಡಿರ್ತೀವಲ್ಲ ಅದು ಫೇಲ್ ಆಗುತ್ತದೆ. ಈಗ ಹೊಸದಾಗಿ ಏನಾದರೂ ಮಾಡಬೇಕು. ಈಗ ಮಾಡೋದಂದ್ರೆ ಈಗ ಹೊಸದಾಗೆ ಮಾಡಬೇಕು. ಈಗ ಕಾಫಿ ಹಣ್ಣಿಂದ ಮಾಡೋದಂತಂದ್ರೂ ಈಗ ಡಿಫ್ರೆಂಟ್ ಆಗಿ ಮಾಡಬೇಕು, ಯೂನಿಕ್ ಆಗಿದ್ದರೆ ಮಾತ್ರ ಅದು ಕರೆಕ್ಟ್ ಆಗುವಂಥದ್ದು. ಯಾವುದೇ ರೆಕಾರ್ಡ್ ಆದ್ರೂ ಒಬ್ಬರೇ ಮಾಡಿರಬೇಕು, ಹಾಗಾದ್ರೆ ಮಾತ್ರ ಅದು ರೆಕಾರ್ಡ್ ಆಗುತ್ತೆ. ಓಕೆ ಓಕೆ. ಈಗ ಇದಕ್ಕಿಂತ ಚೆನ್ನಾಗಿ ಇನ್ನೊಬ್ಬ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೆ ಇಲ್ಲ, ಆಗ ಇನ್ನೊಬ್ರು ಮಾಡಿದ್ರು ಮಾಡಬೇಕು, ಸೇಮ್ ಮಾಡುವಾಗಿಲ್ಲ. ಅಲ್ಲ, ಈಗ ಕಾಫಿ ಇದ್ರಲ್ಲೇ ಬೇರೆ ಮಾಡ್ಬೋದು, ಬಟ್ ಅದರಲ್ಲೂ ನೋಡ್ತಾರೆ. ಈಗ ನಾನೀಗ 10 ಅಡಿ ಉದ್ದ 7 ಅಡಿ ಅಗಲಾದ್ರೆ ಅದಕ್ಕಿಂತ ದೊಡ್ಡದು ಅವರೆಲ್ಲಾದ್ರೂ ಮಾಡಿದ್ರೆ ಅವ್ರಿಗಾಗುತ್ತೆ. ಈಗ ನಾನೇ ಬೇಕಾದ್ರೆ ಈಗ ಇದನ್ನೇ ಸೇಮ್ ನೆಕ್ಸ್ಟ್ ದೊಡ್ಡದನ್ನು ಮಾಡಿದ್ರೆ ಅದನ್ನ ನಾವು ಬ್ರೇಕ್ ಮಾಡ್ಬೋದು. ನಿಮ್ಮ ರೆಕಾರ್ಡ್ ನೀವೇ ಬ್ರೇಕ್ ಮಾತ್ರ ಮಾಡ್ಬೋದು. ಓಕೆ ಓಕೆ. ಹಾಂ, ಕೊನೆಯದಾಗಿ ನಿಮ್ಮ ಹತ್ರ ಕೇಳೋದು ನಾನೀಗ, ಈ ಜರ್ನಿಲಿ ಯಾರೆಲ್ಲ ನಿಮಗೆ ಸಪೋರ್ಟರ್ಸ್ ಆಗಲಿ, ಲೈಫ್ ಲಾಂಗ್ ಅಂದರೆ ಈ ಲೈಫ್ ಲಾಂಗ್ ಜೊತೆಗೆ ಏನು ಲಾಂಗ್ ಜರ್ನಿಲಿ ನಿಮ್ಮ ಜೊತೆ ಆಗಿದ್ದವರಿಗೆ ಏನು ಹೇಳಕ್ ಬಯಸ್ತೀರಾ? ಜೊತೆ ಆಗಿದ್ದವರಿಗೆ ಮುಖ್ಯವಾಗಿ ನೋಡಿ ಕೂತಿದ್ದಾರೆ ತಂದೆ ತಾಯಿಗೆ. ಟೋಟಲಿ ನಿಮ್ಗೆ ಏನೆಲ್ಲ ಹೇಳಬೇಕು ಅಂತ ಅನ್ಸಿದ್ರೆ, ಮತ್ತೆ ಆರ್ಟಿಸ್ಟ್ ಈಗೇನು ಕಲಿತಿರ್ತಾರೆ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಆಗಿರ್ಬೋದು, ಕೃತಜ್ಞತೆ ತಂದೆ ತಾಯಿಗಾಗಲಿ ಸಪೋರ್ಟ್ ಮಾಡಿದವ್ರಿಗಾಗಲಿ. ಮೊದಲನೇದಾಗಿ ತಂದೆ ತಾಯಿ ಅಕ್ಕನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನಗೆ ಕಲಿಸಿರುವಂಥ ಶಿಕ್ಷಕರು, ಕಾಲೇಜಿನ ಶಿಕ್ಷಕರು, ಹಾಗೆಯೇ ಮೊದಲನೇ ಈಗ ಕಾನ್ವೆಂಟಲ್ಲಿ ಇರುವಂಥ ಸಿಸ್ಟರ್ಗಳು, ಅವರು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಸಪೋರ್ಟ್ ಮಾಡಿರುವಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇವರ ಪ್ರತಿಭೆ ಇನ್ನೂ ಹೆಚ್ಚಾಗಿ ಅನಾವರಣಗೊಳ್ಳಿ ಮತ್ತು ರಾಶಿ ಆಗಲಿ ಅಂತೂ. ಇವಾಗ ವಿನಯವರು ಕೆಲವೊಂದು ಆಟ ಎಲ್ಲ ಮಾಡಿದ್ದಾರೆ, ನಮಗಂತೂ ಅಷ್ಟು ಗಂಧಗಾಳಿ ಗೊತ್ತಿಲ್ಲ. ನೋಡಿ ಅದು ಖುಷಿ ಪಡಿ. ಕೇರಳ ಮ್ಯೂರಲ್ ಪೇಂಟಿಂಗ್. ಕೇರಳ ಮ್ಯೂರಲ್ ಪೇಂಟಿಂಗ್ ಇದು ಅಕ್ರಲಿಕ್ಕಲ್ಲಿ ಮಾಡಿರುವಂಥದ್ದು ಪೇಂಟ್. ಇದು ಅಂದರೆ ಈಗ 2 ವಾರ ಟೈಮ್ ಹಿಡಿದಿದೆ. 2 ವಾರ? ಹಾಂ, 2 ವಾರ ಟೈಮ್ ಹಿಡಿದಿದೆ. ಅಂದರೆ ಈಗ ಅದೇ ಈಗ ಬೆಳಿಗ್ಗಿಂದ ಸಾಯಂಕಾಲ ತನಕ ಕ್ಲಾಸ್ ಟೈಮಲ್ಲೇ ಮಾಡಿರುವಂಥದ್ದು. ಇದು ಕ್ಲಾಸ್ ಟೈಮಲ್ಲಿ ಮಾಡಿರೋದಾ? ಹಾಂ, ಮಂಗಳೂರು ಮಾಡಿದೆ ಅದು. ಇದು ಹೇಗೆ ನಾವೀಗ ಹಿಂಗೆ ಮಾಡಿದ್ದು ಕಳಸೇಶ್ವರ ಮತ್ತು ಅನ್ನಪೂರ್ಣೇಶ್ವರಿ. ಇದು ಆರ್ಡರ್ ಬಂದಿರೋದಾ? ಆರ್ಡ್ರ್ ಅಂದರೆ ಕೊಡಲಿಲ್ಲ ನಾವು, ಅದು ಬೇಡ ಅಂತ ಕ್ಯಾನ್ಸಲ್ ಆಯಿತು. ಆರ್ಡರ್ ಕ್ಯಾನ್ಸಲ್ ಆಯಿತು, ಮನೇಲಿ ಇಟ್ಕೊಂಡಿದ್ರು. ಹೌದು, ಅದು ಇಲ್ಲ ಮನೇಲಿ ಇದ್ರೆ ಚೆನ್ನಾಗಿ ಕಾಣೋದು ಅಂತ ಇಟ್ಕೊಂಡಿದ್ದು. ಸೇಲಿಗೆ ಇರಲಿಲ್ಲ. ಅದು ಸೇಮ್, 2 ಸೇಮ್ ಪಾಯಿಂಟ್. ಹಾಂ, ಪಾಯಿಂಟ್ ಸೇಮ್ ಅಂದರೆ ಪಾಯಿಂಟ್ ತೋರಿಸ್ತೀನಿ ಇಲ್ಲಿದೆ ನೋಡಿ. ಈ ಥರ ಎಲ್ಲ ಆರ್ಟ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಇದು ಹೊರನಾಡು ಅನ್ನಪೂರ್ಣೇಶ್ವರಿ. ಹಾಂ, ಇದು ಒರಿಜಿನಲ್ ಅಲ್ಲಿ ಹೊರನಾಡಲ್ಲಿ ಕೊಟ್ಟಿದ್ದೇನೆ ದೇವಸ್ಥಾನದಲ್ಲಿ. ಇದು ಪ್ರಿಂಟ್ ತೆಗೆದು ಕಾಪಿ ತೆಗೆದಿರೋದು. ಇದು ಸೇಮ್ ಅದೇ ಅಕ್ರಿಲಿಕ್ ಪೇಂಟ್. ಇದು ಕ್ಯಾನ್ವಸಲ್ಲಿ ಮಾಡಿರುವಂಥದ್ದು ವರ್ಕು. ಏನಿದ್ರಲ್ಲಿ ಕ್ಯಾನ್ವಸ್ ಬೋರ್ಡ್ ಇದು ಕಾಣುತ್ತಾ? ಕಾಣ್ತದಲ್ಲ, ಹೌದು. ಇದರಲ್ಲೇ ಕ್ಲಾಸ್ ವರ್ಕ್. ಸ್ವಂತ ಏನಾದರೂ ನೆಕ್ಸ್ಟ್ ಟ್ರೈ ಮಾಡ್ಬೋದಾ? ಇದು ಒಂದು ಮಧುಬನಿ ಆರ್ಟ್. ಇದು ಬೇರೆ ಪೈಂಟ್. ಇದು ಸ್ವಲ್ಪ ನೀರೆಲ್ಲ ಬಿದ್ದರೆ ಸ್ಪ್ರೆಡ್ ಆಗುತ್ತೆ. ಅದು ಅಕ್ರಿಲಿಕ್, ಅದೇನಾಗಲ್ಲ. ಇದೊಂದು ಇದು ಕ್ಲಾಸ್ ವರ್ಕ್, ಅಬ್ಸ್ಟ್ರಾಕ್ಟ್ ವರ್ಕ್. ಇದೆಲ್ಲ ಕ್ರಿಯೇಟಿವ್ ಬ್ಯಾಕ್ಗ್ರೌಂಡ್ ಮಾಡಿರೋದು. ಎಷ್ಟೆಲ್ಲ ಟೈಮ್ ಹಿಡಿಸಿದೆ ಇದೆಲ್ಲ? ಇದು ಅದೇ 1 ವಾರ ಹಿಡಿದಿದೆ ಇದಕ್ಕೆ ಟೈಮ್. 1 ವಾರ ಹಿಡಿದಿದ್ದಲ್ಲ ಅಂದರೆ ಪೇಷನ್ಸ್ ಅಲ್ಲಿ ಹೆಂಗೆ ಮೇಂಟೈನ್ ಮಾಡಿ ಅಲ್ಲಿ ಏನಿದೆ ಅಂತೆಲ್ಲ. ಈಗ ಪೆನ್ಸಿಲ್ ಆರ್ಟ್, ಇದು ಸೆಲ್ಫ್ ಪೋರ್ಟ್ರೇಟ್. ಹಾಂ, ಪೆನ್ಸಿಲ್ ಅಂದರೆ ಚಾರ್ಕೋಲ್. ಇದು ಅಷ್ಟು ಹಂಗೆ. ಅದು ನೋಡಿ, ಹೆಚ್ಚಿನವ್ರು ಕೇಳುವಂಥದ್ದು ಈ ಥರ ಫೋಟೋಸ್ ಎಲ್ಲ ಆರ್ಟ್ ಮಾಡಿಕೊಡಿ ಅಂತ. ರಾಧಾಕೃಷ್ಣ. ಇದು ಪೆನ್ಸಿಲ್, ಕಲರ್ ಪೆನ್ಸಿಲ್. ಇದೆಲ್ಲ ಮೊದಲು ಮಾಡಿರೋಂಥದ್ದು. ಈಗ ಎಷ್ಟು 21ನಲ್ಲಿ 21 ಎಲ್ಲ ಆರ್ಡರ್ ಬಂದಿರೋದು ಹಂಗೆ. ಇದೆ
ಅವ್ರು ಜಸ್ಟ್ ಕೆಲವರು ಫೋಟೋ ಮಾತ್ರ ಕೇಳ್ತಾರೆ. ಅಂದರೆ ಇವಾಗ ಚಾರ್ಜಸ್ ಏನಾದರೂ ಹೇಳ್ಬೋದಾ ನೀವು? ಅಂದರೆ ಒಂದು ಸೈಜ್ ಮೇಲೆ ಡಿಪೆಂಡು. ಮತ್ತು ಅದು ಈಗ ಹುಡುಗಿರೋದು ಈಗ ಕೂದಲೆಲ್ಲ ಮಾಡಲಿಕ್ಕೆ ಈಗ ಜ್ಯುವೆಲ್ರಿ, ಸ್ಯಾರಿ ಅದೆಲ್ಲ ಸ್ವಲ್ಪ ಅದು ನೋಡಿಕೊಂಡು ಪ್ರೈಸ್ ಹೇಳಿ ರೇಟ್ ಹಂಗೆ ವ್ಯತ್ಯಾಸ ಆಗುತ್ತಲ್ಲ? ವ್ಯತ್ಯಾಸ ಆಗುತ್ತೆ. ಈಗ ಸೇಮ್ A4ಅಲ್ಲೇ ಈಗ ಫುಲ್ಲು ಮಾಡ್ಲಿಕ್ಕೆ ಹೇಳ್ತಾರೆ, ಈಗ ಮೇಲಿಂದ ಕೆಳಗೆ ತನಕ. ಅವಾಗ ನಮಗೆ ಕೆಲಸ ಜಾಸ್ತಿ ಇದ್ದಾಗ ಜಾಸ್ತಿ ರೇಟ್. ಮತ್ತೆ ಈಗ 1 ಪರ್ಸನ್ 2 ಪರ್ಸನ್ ಎಲ್ಲ ಒಟ್ಟೊಟ್ಟಿಗೆ ಮಾಡೋದಾದ್ರೆ ಅದೇ A4ಅಲ್ಲಿ ಡಬಲ್ ಫ್ಯಾಮಿಲಿ ಫೋಟೋ ಎಲ್ಲ ಒಂದು ಇರ್ತದೆ. ಈಗ A4ಅಲ್ಲಿ ಈಗ ಡಬಲ್ ಹೇಳ್ತಾರೆ, 4 ಜನನೂ ಹೇಳ್ತಾರೆ, 3 ಜನ ಹೇಳ್ತಾರೆ, ಸಿಂಗಲ್ ಹೇಳ್ತಾರೆ. ಈಗ ಸಿಂಗಲಲ್ಲೇ ಫುಲ್ ಹೇಳ್ತಾರೆ. ಈಗ 4 ಜನದಲ್ಲೂ ಫುಲ್ ಮಾಡ್ಲಿಕ್ಕೆ ಹೇಳ್ತಾರೆ. ಆಮೇಲೆ ಅದು ಫಿಕ್ಸ್, ಅದು ಗೈಡ್ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಈಗ ನಾವು ಫೋಟೋ ನೋಡ್ಕೊಂಡೇ ಇದು ಮಾಡ್ಬೇಕು, ಪ್ರೈಸ್ ಮಾಡ್ಕೊಡ್ಬೇಕು. ಇದು ವಿನಯ್ ಅವರಿಗೆ ಮೊದಲಿಂದ ಬಂದಿರುವಂಥ ಒಂದು ಪ್ರಶಸ್ತಿ ಪತ್ರಗಳು, ಸೆಕೆಂಡ್ ಅವಾರ್ಡ್ಸ್. ಇದು PUದಲ್ಲ? ಹಾಂ, ಡ್ರಾಯಿಂಗ್ದು ಮಾತ್ರ ಅಲ್ಲ, ಬೇರೆ ಬೇರೆ. ಇದನ್ನ ಹೇಳಿದ್ನಲ್ಲ, ಇದು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಒಬ್ಬೊಬ್ಬರು ಸೆಲೆಕ್ಟ್ ಆಗಿದೆ. ಓಕೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ಇವಾಗ ಅಂದರೆ ಡಿಸ್ಟಿಕ್ ವೈದಿಂದ ಒಬ್ಬೊಬ್ರು ಹೋಗ್ಬೇಕು. ನಮ್ಮ ಚಿಕ್ಕಮಗಳೂರನ್ನು ಇವ್ರು ರೆಪ್ರೆಸೆಂಟ್ ಮಾಡಿ. ಅದು ಇನ್ನೊಂದು ಸ್ಕಾಲರ್ಶಿಪ್ ಬಂದಿ ಅಂತ ಹೇಳಿದ್ನಲ್ಲ, ಲಲಿತ ಕಲಾ ಅಕಾಡೆಮಿ ವಿದ್ಯಾರ್ಥಿ ವೇತನ. ಇದೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿರೋಂಥದ್ದು. ಕಲರ್ ವಾಟರ್ ಕಲರ್ದು ಮೇಲಿದೆ, ತೋರಿಸ್ತೇನೆ. ಇದು ಆಯಿಲ್ ಕಲರ್, ಆಯಿಲ್ ಕಲರ್ದು. ಇದಕ್ಕೆ ಅಂದರೆ ಡಿಫ್ರೆನ್ಸ್ ಏನು? ಇದು ನೀರು ಹಾಕಿ ಮಿಕ್ಸ್ ಮಾಡೋದು. ಇದು ವಾಟರ್, ಇದು ಆಯಿಲ್ ಆದರೆ ಆಯಿಲ್ ಬೇಕು. ಅದು ಟರ್ಪಂಟೈನಲ್ಲಿ ಉಂಟಲ್ಲ, ಅದು ಮಿಕ್ಸ್ ಮಾಡಿ. ಇದಕ್ಕೆ ನೀರು ಹಾಕ್ಲಿಕ್ಕಲ್ಲ, ಇದಕ್ಕೆ ಆಯಿಲ್ ಹಾಕ್ಲಿಕ್ಕೆ ಚೇಂಜಸ್ ಬರುತ್ತೆ. ನಮಗೆ ಸ್ವಲ್ಪ ಕಲರ್ ಗೊತ್ತಿರೋದು ನೋಡಿ. ಇದೆಲ್ಲ ಎಷ್ಟು ಕಲರ್ ಇದೆ? ಇದು ಅದು ಕಲರ್ ಪೆನ್ಸಿಲ್ಸ್. ಅಂದರೆ ಇದು ವಾಟರ್ ಕಲರ್. ಈಗ ಆಯಿಲ್ ಪೇಂಟ್ ಯೂಸ್ ಮಾಡಿದ್ದಕ್ಕೆ ಈ ರೀತಿ ವಾಟರ್ ಪೇಂಟ್ ಎಲ್ಲ ಯೂಸ್ ಮಾಡಲ್ಲ? ಇಲ್ಲ ಇಲ್ಲ, ಅಂದರೆ ಅದರಲ್ಲಿ ಆಯಿಲ್ಗಾದ್ರೆ ಅದೇ ಸಪ್ರೇಟ್, ಇದಾದರೆ ಇದೆ ಸಪ್ರೇಟ್. ಇದು ಕಲರ್, ಇದು ರಾಧಾಕೃಷ್ಣ ಮಾಡಿದ್ನಲ್ಲ, ಅದೇ ಥರ. ಮತ್ತು ಇದೆಲ್ಲ ಅಕ್ರಿಲಿಕ್ ಮಾಡಿದ್ನಲ್ಲ ಪೈಂಟ್, ಅದೆಲ್ಲ ಇದೆ. ರೇಟ್ ಎಲ್ಲ ಭಯಂಕರ ಇರ್ಬೋದಲ್ಲ? ಹಾಂ, ರೇಟ್ ಇದೆ ಅಲ್ಲಿ 325. ಇಲ್ಲಿ ಸಿಗೋದಿಲ್ಲ. ಇದೆಲ್ಲ ತರಿಸ್ಕೊಳ್ಳೋದು ನೀವಲ್ಲ? ಹೊರಗಡೆ ತರಿಸ್ಕೊಳ್ಳೋದು. ಮತ್ತು ಇನ್ನೊಂದು ಇದೊಂದಿದೆ, ಸಾಫ್ಟ್ ಪೇಸ್ಟಲ್ ಅಂತೇಳಿ, ಇದೊಂಥರ ಬಳಪತ್ರ. ಅದು ಇದೀಗ ಕೈಯಲ್ಲಿ ಇದು ಮಾಡೋದು, ಕೈಗೆ ಅಂಟುತ್ತೆ. ಇಲ್ಲಿ 36 ಶೇಡ್ಸ್, ಅಷ್ಟು ಕಲರ್ಸ್ಗಳಿದೆ. ಬಣ್ಣ, ನಮ್ಮದು ಬಣ್ಣ ಬಯಲ್ಲ ನಾನೇನಾದರೂ ಮಾಡಿದ್ದೆ. ಸಂದು ಈಗ ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ಮೇಲೆ ಒಂದು ಸ್ವಲ್ಪ ಇದೆಯಂತೆ ನೋಡು. ಇಷ್ಟೆಲ್ಲ ಆಗಿದೆ ಅಂತ ಬಾ. ಮನೆದ್ದೇನಾದ್ರೂ ಪೇಂಟಿಂಗ್ ಎಲ್ಲ ಮಾಡಿಸಿದ್ರೆ ಮೊದಲೆಲ್ಲ? ಮನೆದು ಇಲ್ಲ, ಇಲ್ಲಲ್ಲ, ಈಗ ಮಾಡಲಿಲ್ಲ. ಎಷ್ಟು ಆರ್ಟಿ. ಓಹೋ. ಹಾಂ ಹಾಂ. ಓ, ಅವ್ರು ಕೂತಾಗಲೇ ಬಿಡಿಸ್ಬೇಕು. ಓಕೆ ಓಕೆ. ಅದು ನಮಗೇನು ಕಾಣ್ತದೆ, ಅದು ಬಿಡಿಸೋದು. ತೆಗೆಯುತ್ತೆ. ನಮಗೆ ಹೇಳಲಿಕ್ಕೆ ಚಂದ ಆಗ್ತದೆ ಮಾರೆ. ಹೂ ಅಲ್ಲಿ ಸರಿಯಾಗಿಲ್ಲ, ಇಲ್ಲಿ ಸರಿಯಾಗಿಲ್ಲ ಅಂತೇಳಿ. ಇದು ಬೇರೆ ಬೇರೆ ಪೇಂಟಿಂಗ? ಹಾಂ, ಇದು ಈಗ ಸ್ಟಾರ್ಟಿಂಗಲ್ಲಿ ಮಾಡಿರೋದು. ಇದು ಪೆನ್ಸಿಲ್ ಅಲ್ಲ, ಅದೇ ಒಬ್ಬರು ಕುತ್ಕೊಂಡಿರ್ತಾರಲ್ಲ, ನೋಡ್ಕೊಂಡು ಡೈರೆಕ್ಟ್ ಬಿಡಿಸ್ತಾರೆ. ಇದು ಪೆನ್ ವರ್ಕ್. ಇದು ಪೆನ್ ವರ್ಕಾ? ಹಾಂ, ಪೆನ್ನಲ್ಲಿ ಮಾಡಿ. ಇದು ಪೋಸ್ಟರು. ಇದೆಲ್ಲ ಫಸ್ಟ್ ಇಯರ್ ಮಾಡಿರೋಂಥದ್ದು. ಇದೆಲ್ಲ ಅದೇ ಫಸ್ಟ್ ಇಯರ್. ಅವಾಗ ಅಂದರೆ ಇಷ್ಟೆಲ್ಲ ಬಿಡಿಸ್ತಿರಲ್ಲ, ನಿಮ್ಗೆ ಯಾವತ್ತು ತಾಳ್ಮೆ ಎಲ್ಲ ಮಿಸ್ ಆಗಿಲ್ಲ, ಬೋರ್ ಅಂತ? ತಾಳ್ಮೆ ಅದು ಇನ್ನೂ ಜಾಸ್ತಿ ಆಗ್ತದೆ ಹೋಗುತ್ತೆ ಮಾಡಿದಾಗ. ಮೆಡಿಟೇಷನ್ ಇದ್ದಂಗೆ ಅಲ್ಲ, ಬೇಡ ಅಂತ ಯಾವತ್ತು ಅನಿಸಿಲ್ಲ ಅಲ್ಲ? ಅಷ್ಟೊಂದೇನು ಅನಿಸ್ಲಿಲ್ಲ. ಅಲ್ಲ, ಇವಾಗ ಆರ್ಡ್ರ್ ಎಲ್ಲ ಈಗ ಬರುತ್ತಲ್ಲ, ಎಲ್ಲಾದರೂ ಓಕೆ. ಅಲ್ಲಿ ಮಂಗಳೂರಿಗೆ ಅಲ್ಲಿ ಎಲ್ಲರೂ ಅದೇ ಫೀಲ್ಡ್ ಅಲ್ಲ, ಅದು ಅವರೊಟ್ಟಿಗೆ ನಾವು ಒಟ್ಟಿಗೆ ಇದ್ದಾಗ ಅದೆಲ್ಲ ಅಡ್ಜಸ್ಟ್ ಆಗುತ್ತೆ. ಅಲ್ಲ, ಇವಾಗ ಆರ್ಡ್ರ್ ಎಲ್ಲ ಹೆವಿ ಬಂದಾಗ ಒಂಥರ ಹಿಂಸೆ ಆಗಲ್ಲ?
ಈಗ ಅಷ್ಟೊಂದು ದಿನ ಆಗಲ್ಲ. ಅಂದರೆ ನಾವು ಟೈಮಿಂಗ್ ಹೇಳ್ತೀವಿ ಇಷ್ಟು ಟೈಮ್ ಬೇಕಾಗುತ್ತೆ ಅಂತೇಳಿ. ಸ್ವಲ್ಪ ಜಾಸ್ತಿ ಬಂದು ನಮ್ಗೆ ಈ ಟೈಮಿಗೆ ಆಗಲ್ಲ, ಇನ್ನು ಸ್ವಲ್ಪ ದಿನ ಬಿಟ್ಟು ಮಾಡ್ತೀವಿ ಆ ಥರ. ಅಂದರೆ ಇವಾಗ ನಾರ್ಮಲಾಗಿ ಹೇಳೋದಂತಂದ್ರೆ ಈಗ ಪೆನ್ಸಿಲ್ ಆರ್ಟಿಗೆಲ್ಲ ಎಷ್ಟು ಟೈಮ್ ಬೇಕಾಗ್ತದೆ ಅಂತ ಇನ್ಸರ್ಟ್ ಒಂದಿನದಲ್ಲಿ ಮಾಡ್ಬೋದು. ಅಲ್ಲಿ ಈಗ ಯಾರು ಆರ್ಡ್ರ್ ಕೊಡೋರು ಇದ್ರೆ ಅವರಿಗೆ ಒಂದು 2 ಡೇಸಲ್ಲಿ 3 ಡೇಸಲ್ಲಿ ಕೊಡ್ತೀರಾ? ಸಿಂಗಲ್ ಆದರೆ ಒಂದಿನದಲ್ಲಿ ಮುಗಿಸ್ಬೋದು, ಡಬಲ್ ಆದರೆ ಒಂದೂವರೆ ಮುಗಿಸ್ಬೋದು. ಫುಲ್ಲು ಮಾಡೋದಾದರೆ ಅದೇ ಬೆಳಿಗ್ಗೆ ಸಾಯಂಕಾಲದಲ್ಲಿ ಮಾಡಿದ್ರೆ ಮುಗಿಸ್ಬೋದು. ಇದೆಲ್ಲ ಅಕ್ಕ ಮಾಡಿರುವಂಥದ್ದು? ಹಾಂ, ಇದೆಲ್ಲ ಉಳಿದವ್ರು. ಇದೆಲ್ಲ ಪ್ರೈಮರಿಲಿರುವಾಗ ಮಾಡಿದ್ದು. ಇವಾಗ ಇಟ್ಕೊಂಡಿದ್ದೀರಲ್ಲ? ಹೌದು. ಸ್ವಾಮಿ ವಿವೇಕಾನಂದ. ಇದು ಶಿವಾಜಿ ಅಂತ ಹೇಳಿದ್ರಲ್ಲ, ನಾರ್ಮಲ್. ಪ್ರೈಮರಿಯಲ್ಲಿ? ಹಾಂ, ಸಂತು ಮಾಡಿದ್ದು ಯಾವುದಿಲ್ಲ ಪ್ರೈಮರಿಲಿ. ನನಗೆ ಒಂದು ಸ್ವಲ್ಪ ಎಲ್ಲ ಪ್ರೈಸ್ ಬಂದಿದೆ ಡ್ರಾಯಿಂಗ್. ನಾನು ಡ್ರಾಯಿಂಗ್ ಸ್ವಲ್ಪ ಇದು ಮಾಡಿದ್ದಂದರೆ IT ಇದೆ ಮಾರೆ, ಅದು ಹ್ಯಾಂಡ್ ಟೂಲ್ಸ್ ಎಲ್ಲ ಅಷ್ಟೇ. ನಾನು ಸ್ವಲ್ಪ ಮಾಡ್ತಿರ್ತೇನೆ. ಹೃದಯ ಬಿಡಿಸಿಲ್ಲ ನೀವು 10th ಅಲ್ಲಿ? ಅದೆಲ್ಲ ಪಕ್ಕ. ಜಠರ, ಕಣ್ಣು, ಕಿವಿ ಎಲ್ಲ ಪಕ್ಕ. ಸಂತು ಇದನ್ನು ನೋಡಿ, ಇದು ಚಾರ್ಕೋಲ್ ಪೆನ್ಸಿಲ್ ಮತ್ತು ವೈಟ್ ಪೆನ್ಸಿಲ್. ಇದು ಶೀಟ್ ಮತ್ತು ಚಾರ್ಕೋಲ್ ಪೌಡರ್ ಹಾಕಿ ಯೂಸ್ ಮಾಡಿ. ಶೀಟ್ ಅದೇ ಕಲರ್ ಶೀಟ್ ಅಲ್ಲ ಸಿಗುತ್ತೆ. ಹಾಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ಇದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ. ಹಾಂ, ಇದು ಪೋಸ್ಟರ್ ಕಲರ್ ಮಾಡಿದ್ದು. ಇದೀಗ ನೀರೆಲ್ಲ ಬಿದ್ದರೆ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಮತ್ತು ಇದರಲ್ಲಿ ಇದು ಮಾಡಲಿಕ್ಕಾಗಲ್ಲ, ಸ್ಮರ್ಜ್ ಮಾಡಲಿಕ್ಕಾಗಲ್ಲ. ಈಗ ವೆಕ್ಟರ್ ಟೈಪ್ ಮಾಡಬೇಕು. ಇದು ವೆಕ್ಟರ್ ಆರ್ಟ್. ಈಗ ಇದೆರಡು ಮಿಕ್ಸ್ ಮಾಡಿ ರಿಯಲಿಸ್ಟಿಕ್ ಥರ ಆ ಥರ ಮಾಡಲಿಕ್ಕೆ ಸ್ವಲ್ಪ ಟಫ್ ಇದೆ ಮಾಡಲಿಕ್ಕೆ. ಇದು ಅವ್ರ ಅಕ್ಕ ಮಾಡಿರೋದಂತ ಇದೆಲ್ಲ. ಇದು ಅಕ್ಕ ಮಾಡಿರೋದು. ಇದು ತುಂಬ ಕಮ್ಮಿ ಅಲ್ಲ, ಈಗ ಒಂದೇ ಮನೇಲಿ ಇಬ್ಬರು ಸೇಮ್ ಇದಿರುವಂಥದ್ದಲ್ಲ. ಈಗ ಒಬ್ರಿಗೊಂದು ಬೇರೆ ಮೈಂಡ್ ಇದ್ದರೆ ಬೇರೆ ಇನ್ನೊಂದು ಕಡೆ ಇರ್ತದೆ. ರಾಶಿನೇ ಇದೆ ನೋಡಕ್ಕೆ ಮಾತ್ರ. ಸುಮಾರು ಇದೆ. ಒಂದು ದಿನ ಸಾಕಾಗೋದಿಲ್ಲ, ರಾಶಿನೇ. ಇದು ಬೇರೆಯಾ? ಫಸ್ಟ್ ಸೆಕೆಂಡ್ ಇಯರ್ ಆರ್ಡರ್ ವರ್ಕ್. ಮತ್ತೀಗ ಆರ್ಡ್ರ್ ಕೊಟ್ಟಿರ್ತಾರಲ್ಲ, ಅವ್ರದ್ದು ರಿಯಾಕ್ಷನ್ ಹೇಗಿದೆ? ನೀವು ಆರ್ಡ್ರ್ ಎಲ್ಲ ಕೊಟ್ಟಿದ್ದು? ಹಾಂ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲ, ಇನ್ನೂ ಹೆಚ್ಚಾಗಿ ಕೊಡಿ. ಹಾಂ, ಕೆಲವರೆಲ್ಲ ಅದೇ ಚೆನ್ನಾಗಿದೆ, ಇನ್ನೊಂದು ಬೇರೆ ಎಲ್ಲ ಆರ್ಡ್ರ್ ಕೊಡ್ತಾ ಇರ್ತಾರೆ. ಎಲ್ಲ ನೋಡ್ಲಿಕ್ಕೆ ಹೋದರೆ ಒಂದು ವಾರ ಬೇಕಂತ. ಇನ್ನು ರಾಶಿ ಬೇಕಾಗ್ಬೋದು ಮಾರ್ರೆ, ಸುಮಾರಿದೆ ಇನ್ನು ಸದ್ಯ. ಇದೆಲ್ಲ ಬಿಚ್ಚಿ ಹಾಕಿಸಿ ಮತ್ತೆ ಜೋಡಿಸ್ಬೇಕಲ್ಲ. ಹೌದು, ಬೇಡ ಮೇಲೆ ಜ್ಯೂಸ್ ಕುಡಿತೀರಾ? ಸುಸ್ತಾಗ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ನೋಡ್ಕೊಂಡು ಹೋಗಿ. ಹೌದು, ಫುಲ್ ತೋರ್ತ ಕೂತ್ರೆ ಸುಮ್ಮನೆ ಇಟ್ಟಿಲ್ಲ. ಆರ್ಟ್ ಗ್ಯಾಲರಿ ಅಂತ ಮತ್ತೆ ಗ್ಯಾಲರಿ ಜಸ್ಟ್ ನೇಮ್ ಅಲ್ಲ. ಹೌದು. ಓಕೆ, ಇದೆಲ್ಲ ಬಿಸಾಡುವಂಥ ವಸ್ತುಗಳು ಅಲ್ಲ ವಿನಣ್ಣ? ಹಾಂ, ಇದು ಪಿಸ್ತಾ ಬಿಯರ್ ಬಾಟ್ಲ್ ಇದು. ಪಿಸ್ತಾ ಸಿಪ್ಪೆ ಉಂಟಲ್ಲ, ಅದ್ರಲ್ಲಿ ಮಾಡಿ. ಓ, ಇದು ಪಿಸ್ತಾ ಸಿಪ್ಪೆ ಅಲ್ಲ? ಹಾಂ, ಹೌದು. ನೋಡಿ ಇಲ್ಲಿ ಇದು ಎಂತಿರುತ್ತೆ ಬೀಜ ಮಾರ್ರೆ? ಇದು ಹಾಂ, ಇದು ಹುಳಿದು ಹುಣಸೆ ಹುಳಿ ಬೀಜನಾ? ಹಾಂ, ಇದೊಂದು ಸಪೋಟ ಬೀಜ. ಹಾಂ, ಅಕ್ಕ ಮಾಡಿದ್ದು. ಹಾಂ, ಅದೆಲ್ಲ ಉಳಿದೆ. ನಾನು ಈ ಥರದ ಕೈ ಹಾಕಲ್ಲ. ನಿಮಗೆ ಇದೇ ಇಂಟ್ರೆಸ್ಟ್ ಇಲ್ಲ? ಅದ್ರ ನಂಗೆ ಇಂಟ್ರೆಸ್ಟ್. ಇನ್ನೊಂದು ಕ್ರಿಸ್ಮಸ್ ಟ್ರೀ ಮಾಡಿದ್ದು, ಅದು ಚರ್ಚಿಗಳಿದೆ. ಅದು ಪಿಸ್ತದಲ್ಲಿ ಮಾಡಿದ್ದು. ಮತ್ತೆ ಅಷ್ಟು ಇಂಟ್ರೆಸ್ಟ್ ಬೇಕು, ಅಷ್ಟೇ ತಾಳ್ಮೆ ಬೇಕು. ಮತ್ತೆ ಎಂತ
ಅದೆಲ್ಲ ಅವಳು ಮಾಡಿದ್ದು ಫಸ್ಟ್. ಇದೆಲ್ಲ ಅವರೇ ಮಾಡಿದ್ರಲ್ಲ ಫಸ್ಟ್. ಅದು ಕಾಲೇಜ್ ಇದಲ್ಲ ಕ್ಯಾಲೆಂಡರಲ್ಲಿ ಅವ್ರು ಬಿಟ್ಟಿದಂಥ ಆರ್ಟ್ ಅದನ್ನು ತೋರಿಸಿದ್ವಿ ಎಲ್ಲ ಇದು ಇದು ವಾಟರ್ ಕಲರಲ್ಲಿ, ಇದು ಪೋಸ್ಟರ್, ಇದು ಅಕ್ರಿಲಿಕ್. ಇದು ಕಾಲೇಜಲ್ಲಿ ಎಲ್ಲ ಸ್ಟೂಡೆಂಟ್ಗಳು ಬಿಡಿಸಿರೋದನ್ನ ಹಾಕ್ತಿರ್ತಾರಲ್ಲ. ಅದರಲ್ಲಿ ಅಜ್ಜನ ಒಂದು ಹಾಕಿದೆ ಇದೆ ನೋಡಿ. ಹಾಂ ಅದೇ ಈ ಕಾಫಿ ಇದು ಒಂದು ಮಾಡಿದ್ರಲ್ಲ. ಹಾಂ ಇದು ಪೆನ್ ವರ್ಕು ಮತ್ತು ಪೆನ್ಸಿಲು ಎರಡು ಮಿಕ್ಸ್ ಮೀಡಿಯಾ. ಪೆನ್ ಅಂದರೆ ನಾರ್ಮಲ್ ಪೆನ್ ಇದಲ್ಲ ಅಲ್ಲ, ನಾನು ಪೆನ್ ಇದು ನೋಡಿ. ಅಂದರೆ ನೋಡಿ ಇದು ಕಾಫಿ ಡೀಲ್ ಮಾಡಿರೋಲ್ಲ. ಕಾಫಿ ಪುಡಿ ಅಂದರೆ ಕಾಫಿ ತಗೊಂಡು ಕಾಫಿ ಬೀಜನ ಅದನ್ನು ಬೇಳೆ ಮಾಡಿ ಗುದ್ದಿ ವಿಡಿಯೋ ನೋಡಿದ್ದೀನಿ ನಾನು. ಇವರೇ ಇದು ಮಾಡಿ ಹುರಿದು ಅದನ್ನ ಹುರಿದು ಕಾಯಿಸಿ ಪುಡಿ ಮಾಡಿ ಇದು ಮಾಡಿರೋದು. ಸೂಪರ್ ಇದೆ. ಇವತ್ತು ಬರ್ಡೇ ದಿನ ಹಾಕಿದ್ದೆ. ಅಜರ ಮರ. ಇದು ವಾಟರ್ ಕಲರ್ ಥರ ನೀರು ಹಾಕಿ ಮಿಕ್ಸ್ ಮಾಡೋದು. ಇದು ಶೀಟ್, ಅದಕ್ಕೆ ಶೀಟೇ ಬೇರೆ ಬರುತ್ತೆ. ಇದು ಬೇರೆ. ಹಾಂ, ಇದು ನೋಡಿ, ಇದು ಎರಡು ಸೇಮ್ ಶೀಟು. ಇದು ಬೇರೆ, ಇದು ನಾರ್ಮಲ್ ಶೀಟು. ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಈ ಶೀಟಿಗೆಲ್ಲ ವಾಟರ್ ಪೇಂಟ್ ಆದರೆ ಅದಕ್ಕೆ ಆಗಲ್ಲ, ಅದು ಅಲ್ಲೇ ಒಂಥರ ಮೆತ್ತ ಇದಾಗುತ್ತೆ. ತಿಳ್ಕೊಳ್ಳೋದು ತುಂಬ ಇದೆ ಮಾರ್ರೆ. ಅದರಲ್ಲಿ ಆರ್ಕ್ ಸೈಜು ಉಂಟು ಅದರಲ್ಲಿ. ನಾನೆಲ್ಲ ಮಾಮೂಲು ಪೆಂಡಲ್ ಮಾಡಿ ಅದು ಸ್ವಲ್ಪ ಕೆಳಗಡೆ ಚೂರು ಬಿದ್ದಂದರೆ ಸ್ವಲ್ಪ ಹೋಗ್ಬಿಡ್ತದೆ. ಕೆಲ ರೇಟು ಹಂಗೆ ಇರುತ್ತಲ್ಲ. ಹಾಂ, ರೇಟ್ ಇದೆ 600 ಇದೆ. ಮತ್ತು ಬ್ರಷಸ್ ಇದೆ. ಇಂತಿಂಥ ಆರ್ಟಿಗೆ ಹಾಂ, ಇದೆಲ್ಲ ನಾರ್ಮಲ್ ಪೇಂಟಿಂಗ್ಗೆ. ಇದು ವಾಟರ್ ಕಲರ್ಗೆ, ವಾಟರ್ ಕಲರ್. ಇದು ಒಂದು ಬ್ರಷ್ಗೆ 250. ಒಂದು ಬ್ರಷ್ಗೆ 1000 4. ಇದು ವಿನಯ್ ಅವ್ರದ್ದು ಅಕ್ಕ ಬಿಡಿಸಿರುವಂಥದ್ದು. ಮತ್ತು ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು, ಮೆಡಲ್ಗಳಲ್ಲಿದೆ ಅಕ್ಕ. ಇದು ರಾಜ್ಯ ಮಟ್ಟದಲ್ಲಿ ಚಿತ್ರಕಲಾ ಸ್ಪರ್ಧೆ ಇತ್ತು, ಅದರಲ್ಲಿ ಮೆಡಲ್ ಬಂದಿದೆ. ಒಂದೊಂದು ತೆಗಿರಿ ಅಂತ ನೋಡ. 2005-6 ಹೌದು, ಹೈಸ್ಕೂಲಲ್ಲಿ. ಹೈಸ್ಕೂಲಲ್ಲಿ ಇದ್ದಾಗ ಬಂದಿದ್ದಲ್ಲ. ಇದೆಲ್ಲ ಹೈಸ್ಕೂಲ್ ಕಾನ್ವೆಂಟಲ್ಲಿ ಬೇಕಾದ್ರೆ ಬಂದಿತ್ತು. ಡಿಗ್ರಿನಲ್ಲಿ ಒಂದು ಬಂದಿತ್ತು. ಇದೆಲ್ಲ ಚಿತ್ರಕಲೆ ಪ್ರಥಮ. ಇದು 2004 ಎಲ್ಲ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ನೀವು ಕೂಡ ಇನ್ನು ಕಂಟಿನ್ಯೂ ಮಾಡಿ. ನೀವು ಹೌದು, ಎಲ್ಲ ಡ್ರಾಯಿಂಗ್ ಬಂದು ಸರ್ಟಿಫಿಕೇಟ್ಗಳು ತಾಲೂಕು ಮಟ್ಟ. ಮೆಡಲ್ ಏನಿದೆ? ಹೌದು, ಇದು ಜಿಲ್ಲಾ ಮಟ್ಟದ, ಹೌದು. ಇದು ರಾಜ್ಯ ರಾಜ್ಯ ಮಟ್ಟದ. ಮಟ್ಟದ. ಇದು ರಾಜ್ಯ ಮಟ್ಟದ. ಇದು ಸಹ ರಾಜ್ಯ ಮಟ್ಟ. ಎರಡು ಇದೆ ನೋಡಿ. ತುಂಬ ವರ್ಷ ಆಯಿತು. ಇಷ್ಟೊತ್ತಾದ್ರೆ ಇದನ್ನು ತೋರಿಸಿಲ್ಲ ನಾವು. ಎಲ್ಲ ಡ್ರಾಯಿಂಗ್. ಆಯ್ತಲ್ಲ. ಮತ್ತು ಇವಾಗ ವಿನಯ್ ಅಣ್ಣನ ಮಾತಾಡಿಸಿದ್ದಾಯ್ತು. ಹೌದು, ಈಗ ಒಂದು ಕೊಡುವಂಥ ಸಮಯ. ಹೌದು, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿಗೆ. ಮತ್ತು ಏನು ನಿಮಗೆ ಅಂಥ ಆರ್ಟ್ಗಳು ಬೇಕಿದ್ರೆ ಇವ್ರ ಐ ಡಿ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಕೂಡ description ಅಲ್ಲಿ ಹಾಕಿರ್ತೀವಿ. ಏನೇ ಆರ್ಡರ್ ಇದ್ದರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ, ಆರ್ಡರ್ ಕೊಡಿ.
ಮತ್ತೆ ಇನ್ನೊಂದು ಕೊನೆಯದಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮಗೂ ಕೂಡ ತುಂಬ ಧನ್ಯವಾದಗಳು ತುಂಬಾ ಮನೆಗೆ ಧನ್ಯವಾದಗಳು. ಬಂದು ಮನೆಗೆ ವಿಡಿಯೋ ಬಂದು interview ಮಾಡಿದ್ದಕ್ಕೆ. ಮಾಡಿದ್ದಕ್ಕೆ. ಓಕೆ ಮತ್ತೆ ಮೊನ್ನೆನೇ ಬರೋರು ಸುಮಾರು ಗ್ಯಾಪ್ ಆಯಿತು. ಹೌದು ನಮಗೂ ಕರೆಕ್ಟ್ ನಮ್ಗೆ ಈಗ ತುಂಬಾ ಕಡೆ ಹಂಗೆ ಆಗ್ತಿದೆ, ಈಗ ಬರ್ತೀವಿ ಅಂತ ಹೇಳಿರ್ತೀವಿ, ನಾವು ಮತ್ತೆ ಇದೇ ಮಾಡೋದಲ್ಲ ಅಲ್ಲ, ಬೇರೆ ಕೆಲಸನ ಮಾಡ್ಕೊಂಡು ಮಾಡ್ತೀವಿ. ಹಾಗಾಗಿ ಎರಡು ಕಮ್ಮಿ ಆಗ್ತದೆ. ಹೌದು ಆ್ಯಕ್ಚುಲಿ ಇವತ್ತು ಆಗ್ತಿರ್ಲಿಲ್ಲ, ನನಗೆ ಬೇರೆ ಕಡೆ ವರ್ಕ್ ನಿಮ್ಗೆ ದೊಡ್ಡ ಥ್ಯಾಂಕ್ಸ್, ನೀವು ಒಂದು ಕೊಟ್ಟಿದ್ದು. ಮತ್ತೆ ಹಾಗೆ ಅವರ ಫ್ಯಾಮಿಲಿಗೂ ಕೂಡ ಅಂತ ಒಳ್ಳೆ ಸಪೋರ್ಟ್ ಮಾಡಿದ್ದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಿದೆ ಅಂದ್ರೆ ಎಂಥವ್ರಿಗಾದ್ರೂ ಒಂದ್ಸರಿ ಮತ್ತೆ ಹೋಗೋಣ ಅನ್ನುವಂಥ ಒಂದು ಧೈರ್ಯ ಬರ್ತದೆ. ಹೌದು ಹಾಗೆ ಎಲ್ಲ ಪೋಷಕರಲ್ಲೂ ಕೂಡ ನಾವು ಕೇಳ್ಕೊಳ್ಳೋದು ಅಷ್ಟೇ, ಏನಾದರೂ ಮಕ್ಕಳಲ್ಲಿ ಒಂದು ವಿಶೇಷ ಒಂದು ಪ್ರತಿಭೆ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪ್ರೋತ್ಸಾಹ ನೀಡಿ, ಮುಂದೆ ಏನೋ ಒಂದು ಆಗ್ಬೋದಲ್ವಾ. ಹೌದು ಮತ್ತೆ ಯಾರಾದ್ರು ಪ್ರತಿಭೆ ಕಂಡ್ರು ಕೂಡ ಫ್ಯಾಮಿಲಿ ಅಂತಲ್ಲ ಹೊರಗೆ ಇದ್ರು ಅವಕಾಶ ಕೊಡಿ, ಗುರುತಿಸುವಂಥ ಕೆಲಸ. ಪ್ರೋತ್ಸಾಹ ಜೊತೆಗೆ ಅವಕಾಶ ಕೊಟ್ಟರೆ ಪ್ರತಿಭೆ ಇನ್ನಷ್ಟು ಬೆಳೀತಾ ಹೋಗ್ತದೆ ಅಂತ. ಇನ್ನು ಹಾಗಾದರೆ ವಿಡಿಯೋ ಎಂಡ್ ಮಾಡುವ. ಕೊನೆಯದಾಗಿ ನಾವು ಹೇಳುವಂಥದ್ದೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಈ ವಿಡಿಯೋ ಸಿಗೋಣ. ಜೈ.